ಕೊಡಗು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನದಿ ತೊರೆಗಳಲ್ಲಿ ನೀರಿನ ಹರಿವು ಈಗ ಹೆಚ್ಚಳ ಆಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಶುರುವಾಗಿದೆ. ಕೊಡಗು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿ ಹರಿತಾ ಇದೆ. ನದಿ ತೊರೆಗಳಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ತಾ ಇದೆ. ಸಿದ್ದಾಪುರ ಬಳಿ ಕರಡಿಗೋಡು ಗ್ರಾಮದಲ್ಲಿ ಘಟನೆಯಾಗಿರೋದು. ಪಾರ್ಕ್ ಮುಳುಗಡೆಯಾಗಿದೆ. ನಾಪಕ್ಲುಗೆ ಹೋಗುವಂತ ರಸ್ತೆ ಕೂಡ ಬಂದಾಗ್ಬಿಟ್ಟಿದೆ. ರಾತ್ರಿಯಿಂದ ಒಂದೇ ಸಮನೆ ಮಳೆ ಸುರಿತಾ ಇದೆ. ಬ್ರಹ್ಮಗಿರಿ ಬೆಟ್ಟ ತಪ್ಪಲಿನ ತಲಕಾವೇರಿಯಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ. ಭಕ್ತಾಭಿಮಾನಿಗಳ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಇಳಿಮುಖಾಗಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಆ ಭಾಗದಲ್ಲಿ. ನದಿಯ ಎರಡೂ ಭಾಗದಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಿದೆ. ಭಾಗಮಂಡಲ, ಅಲ್ಲಿನ ತ್ರಿವೇಣಿ ಸಂಗಮ ಜೊತೆಯಲ್ಲಿ ನಾಪಕ್ಲುಗೆ ಹೋಗುವಂತ ಮಾರ್ಗವೂ ಕೂಡ ಈಗ ಬಂದಾಗುವಂತೆಲ್ಲ ಸಾಧ್ಯತೆ ಇದೆ. ಬಂದಾಗ್ಬಿಟ್ಟಿದೆ. ಯಾಕಂದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಯಾವುದು ರೋಡು, ಯಾವುದು ಸ್ಥಳ ಏನೂ ಗೊತ್ತಾಗ್ತಿಲ್ಲ. ಪಾರ್ಕಿಂಗ್ ಪ್ರದೇಶಗಳು ಆ ಭಾಗದಲ್ಲಿ ಇರುವಂತದ್ದು. ಭಾಗಮಂಡಲದಲ್ಲಿ ತಲಕಾವೇರಿಗೆ ಬರುವಂತಹ ಪ್ರವಾಸಿಗರು ಕೂಡ ಕಡಿಮೆ ಆಗಿದ್ದಾರೆ. ಭಗಂಡೇಶ್ವರ ದೇವಸ್ಥಾನಕ್ಕೆ ಬರಲಿಕ್ಕೆ ಇನ್ನಷ್ಟೇ ಬಾಕಿ ಇರೋದು. ಇಲ್ಲಿ ಮೇಲೆ ಬಂದರೆ ಭಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನೀರು. ಇದು ನಮ್ಮ ಐರಾವತ.